गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶ್ರೀಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ಕಸಗರಿಸಿ ಮಾಡುವ ನಮಸ್ಕಾರಗಳು. ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ, ನಿತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯವಾಗಿ ಎಲ್ಲರಿಗೂ ಮುಂಚಿತವಾಗಿ ದೀಪಾವಳಿ ಹಬ್ಬದ ಮೊದಲನೆಯ ದಿನ ಜಲಪೂರ್ಣ ತ್ರಯೋದಶಿ. ಈ ದಿನದ ವಿಶೇಷ ಮತ್ತು ಈ ದಿನ ನೀರು ತುಂಬುವ ಹಬ್ಬ ಅಂತಲೂ ಕರೀತಾರೆ. ಜಲಪೂರ್ಣ ಅಂದರೆ ಜಲ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ನೀರು, ಪೂರ್ಣ ಅಂದರೆ ತುಂಬುವಂಥದ್ದು. ಸೊ ಹಾಗಾಗಿ ಜಲಪೂರ್ಣ ತ್ರಯೋದಶಿ ತಿಥಿ. ಸೊ ಈ ದಿನ ಮಧ್ಯಾಹ್ನದವರೆಗೂ ತ್ರಯೋದಶಿ ತಿಥಿ ಇರುತ್ತೆ. ದೀಪಾವಳಿಯ ಮೊದಲನೆಯ ಒಂದು ದಿನ. ಈ ದೀಪಾವಳಿ 3-4 ದಿನಗಳ ಆಚರಣೆ ಮಾಡುವಂಥ ಒಂದು ಹಬ್ಬ. ಹಿಂದಿನ ಕಾಲದಲ್ಲಿ 5 ದಿನಗಳಿತ್ತು, 3-4 ಬಂತು. ಈಗ 3 ದಿನಕ್ಕೆ ಸೀಮಿತವಾಗಿದೆ. ಮುಂದೆ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬ ಅಂಧಕಾರವನ್ನು ಕಳೆದು ಒಳ್ಳೆಯ ಜ್ಞಾನ, ಮಾರ್ಗದರ್ಶನ ದೊರೆಯುವಂತಾಗಲಿ. ಆ ಮಹಾಲಕ್ಷ್ಮಿಯ ಕೃಪಕಟಾಕ್ಷ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಪ್ರಾಪ್ತಿಯಾಗಲಿ. ಅವರಲ್ಲಿರ್ತಕ್ಕಂತಹ ಅಂಧಕಾರವನ್ನು ತೊರೆದು ಒಳ್ಳೆಯ ಜ್ಞಾನದ ಸಂಪಾದನೆಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ ಹಾಗೆಯೇ ಈ ದಿನದ ಪಂಚಾಂಗ, ಭವಿಷ್ಯ, ವಿಶೇಷ ದಿನ ಯಾವುದೆಲ್ಲ ಇರುತ್ತೆ ಅನ್ನೋದು ತಿಳೋದು. ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂಥ ಸದಸ್ಯರಲ್ಲಿ ಒಂದು ಮನವಿ. ಈ ನಮ್ಮ SSG ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಧಾರ್ಮಿಕ ವಿಷಯಗಳನ್ನು, ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳು ನಿಮಗೆ ತಲುಪುತ್ತವೆ ಮತ್ತು ನೀವು ಭಕ್ತಿಪೂರ್ವಕವಾಗಿ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡುವಂಥದ್ದು ಆಗುತ್ತೆ ಅಂತಲೂ ಹೇಳ್ಬೋದು. ಬನ್ನಿ ಹಾಗಾದರೆ ಈ ದಿನದ ವಿಶೇಷದ ಬಗ್ಗೆ ನೋಡೋಣ. ದೀಪಾವಳಿ ಹಬ್ಬದ ಮೊದಲನೆಯ ಒಂದು ಪೀಠಿಕೆ, ಆಚರಣೆಯ ಮೊದಲನೆಯ ದಿನವೇ ಈ ನೀರು ತುಂಬುವ ಹಬ್ಬ ಹಾಗೂ ಜಲಪೂರ್ಣ ತ್ರಯೋದಶಿ ಅಂತಲೇ ಕರೆಯಲಾಗುತ್ತೆ. ಅಂದರೆ ಸಾಯಂಕಾಲ ದಿನ ಸೂರ್ಯ ಮುಳುಗಿದ ತಕ್ಷಣವೇ ನಮ್ಮ ಒಂದು ಬಾತ್ರೂಮು, ಬಚ್ಚಲ ಮನೆ ಅಂತಿರಲ್ಲ, ಅದನ್ನೆಲ್ಲವನ್ನು ಕ್ಲೀನ್ ಮಾಡಿ ಶುದ್ಧವಾಗಿ ಎಲ್ಲ ಹಳೆಯ ನೀರನ್ನು ಚೆಲ್ಲಿ ಹೊಸ ನೀರನ್ನು ಸಂಗ್ರಹ ಮಾಡುವಂಥದ್ದು. ಇದು ದೀಪಾವಳಿಯ ಮೊದಲನೆಯ ದಿನದ ತೈಲಭಂಜನ ಸ್ನಾನಕ್ಕೆ ರೆಡಿ ಮಾಡುವಂಥದ್ದು. ಅಂದರೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬವಾಗಿತ್ತು. ಅಂದರೆ ಒಂದು ಮನೆಯಲ್ಲಿ 20, 30, 40 ಜನಗಳು ಇರ್ತಾಯಿದ್ರು. ಸೊ ಎಲ್ಲರೂ ಒಟ್ಟಿಗೆ ಸ್ನಾನ ಅಂದರೆ ನೀರು ಅತಿಯಾಗಿ ಶೇಖರಣೆ ಮಾಡಬೇಕಾಗಿತ್ತು. ಅಂದರೆ ಸ್ಟಾಕ್ ಅಂತಿರಲ್ಲ, ಅದು ಮಾಡಬೇಕಾಗಿತ್ತು. ಸೊ ಈಗ ಆದರೆ ಅಲ್ಲಿ ಕೆರೆ, ನದಿ ತುಂಬ ದೂರ ಇರುತ್ತೆ. ಅರ್ಲಿ ಮಾರ್ನಿಂಗ್ ಬೇರೆ ಮಾಡಬೇಕು. ಸೊ ಇಲ್ಲಿ ಅದರದೇ ಆದಂತಹ ಒಂದು ಸಿದ್ಧಾಂತನೂ ಇದೆ. ಸೊ ಪುರಾಣಿಕದ ಹಿನ್ನೆಲೆಯೂ ಇದೆ. ನಾವು ಆಧುನಿಕದ್ದು ತೊಗೊಳೋದು ಅದರನ್ನು ಅಷ್ಟೇ, ಬೇರೆ ಯುಗದಲ್ಲಾದರೂ ತೊಗೊಳೋದಷ್ಟೇ. ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಮಾಡಿರತಕ್ಕಂಥದ್ದು ಇಷ್ಟೇ. ಮನೆಯಲ್ಲಿ ಸದಸ್ಯರು ತುಂಬ ಇರೋದರಿಂದ ನೀರು ಎಲ್ಲರೂ ಒಟ್ಟಿಗೆ ಸ್ನಾನಕ್ಕೆ ಹೋದಾಗ ಅಥವಾ ಎಲ್ಲರೂ ಕ್ಯೂ ಸಿಸ್ಟಮಲ್ಲಿದ್ದಾಗ ನೀರು ಖಾಲಿ ಆಗ್ತಾನೆ ಬರುತ್ತೆ. ಸೊ ಹಾಗಾಗಿ ಈ ಹಿಂದಿನ ದಿನ ಅಂದರೆ ದೀಪಾವಳಿಯ ಹಿಂದಿನ ದಿನ ಜಲಪೂರ್ಣ ತ್ರಯೋದಶಿ ತಿಥಿಯ ದಿನ, ಆ ದಿನ ಮನೆಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನು ತುಂಬಿಡಲಾಗ್ತಾ ಇತ್ತು. ಅಲ್ಲಿ ಗಂಗಾ ಮಾತೆ, ಯಮುನಾ ಮಾತೆ ಎಲ್ಲರನ್ನ ಆಹ್ವಾನ ಮಾಡಿಕೊಂಡು ಸಂಕಲ್ಪದೊಂದಿಗೆ ಗಂಗಾ ಮಾತೆಯ ಪೂಜೆ ಸಲ್ಲಿಸಿ ನೀರನ್ನು ತುಂಬಿಟ್ಕೊಳ್ತಾ ಇದ್ರು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಮನೆಯ ಹಿರಿಯ ಸದಸ್ಯರಿಂದ ಹಿಡಿದು ಕಿರಿಯ ಸದಸ್ಯರವರೆಗೂ ತೈಲಭಂಜನ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವಂಥದ್ದಾಗಿತ್ತು. ಅಂದರೆ ಇಲ್ಲಿ ದೀಪಾವಳಿಯ ದಿನ ಈ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಚಿಂತನೆಗಳು, ಯೋಚನೆಗಳು ಅಥವಾ ದೌರ್ಬಲ್ಯಗಳು ಎಲ್ಲವೂ ಆ ಕೊಳೆ ಹೇಗೆ ಸ್ನಾನ ಮಾಡಿದಾಗ ಹೊರಟು ಹೋಗುತ್ತೆ, ಆ ಒಂದು ದಿನದಲ್ಲಿ ಅಂದರೆ ದೀಪಾವಳಿಯ ದಿನದಲ್ಲಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂಥ ಒಳಗಡೆ ಹೊರಗಡೆ ಅದು ಚರಂಡಿಯಲ್ಲಿ ಸೇರುವಂಥದ್ದಾಗುತ್ತೆ ಅಥವಾ ನಶಿಸಿ ಹೋಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ. ಏಕೆಂದರೆ ಹಿಂದಿನ ದಿನವೇ ನಾವು ಗಂಗಾ ಮಾತೆಯನ್ನು ಸಂಕಲ್ಪದೊಂದಿಗೆ ಆಹ್ವಾನಿಸಿ ಅವರನ್ನು ಅನುಕರಣೆ ಮಾಡಿಕೊಂಡು ಇರೋದರಿಂದ ಆ ನೀರು ಶುದ್ಧಿಯಾಗಿಬಿಟ್ಟಿರುತ್ತೆ. ಆ ನೀರು ಶುದ್ಧಿಯಾಗಿರೋದ್ರಿಂದ ಬೆಳಗಿನ ಜಾವ ನಾವು ಒಳ್ಳೆಯ ಮನಸ್ಸಿನಿಂದ ಈ ದಿನ ತೈಲಭಂಜನ ಸ್ನಾನವನ್ನು ಮಾಡಿದರೆ ನಮ್ಮ ಎಲ್ಲ ಪಾಪಗಳಾಗಿರ್ಬೋದು, ಅಂಧಕಾರಗಳಾಗಿರ್ಬೋದು ಎಲ್ಲವೂ
ತೊಳೆದು ಹಾಕಿ ಫ್ರೆಶ್ ಅಕೌಂಟ್ ಆಗಿ ರೀಫ್ರೆಶ್ ಆದ ರೀತಿಯಲ್ಲಿ ಮುಖ ತೇಜಸ್ಸಾಗಿರುತ್ತೆ ಮತ್ತು ನಿಮ್ಮಲ್ಲಿ ಒಂಥರ ಏನೋ ಬದಲಾವಣೆ ಕಾಣುವಂಥದ್ದಾಗುತ್ತೆ. ಅಂದರೆ ಒಂದು ಕತ್ತಲ್ಲ ಇದ್ದರೆ ಬೆಳಕಿಗೆ ಬಂದ ರೀತಿಯಲ್ಲಿ ಅನುಭವವು ಕೂಡ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಈ ದಿನದ ವಿಶೇಷಣೆ ಈ ಸಂಪೂರ್ಣ ಜಲಪೂರ್ಣ ಅಥವಾ ಜಲಪೂರ್ಣ ತ್ರಯೋದಶಿ ಹೇಗಾದರೂ ತಿಳ್ಕೊಳ್ಳಿ, ಅಥವಾ ನೀರು ತುಂಬುವ ಹಬ್ಬ ಹಾಗಾದರೂ ತಿಳ್ಕೊಳ್ಳಿ. ದೀಪಾವಳಿಯ ಮೊದಲನೆಯ ದಿನದ ಈ ಒಂದು ವಿಶೇಷ ನಿಮಗಾಗಿ ತಿಳಿಸ್ಕೊಳ್ಳಲಾಗಿದೆ. ಈಗ ಪಂಚಾಂಗದ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮುಂಚಿತವಾಗಿ ಈ ದಿನ ಅಂದರೆ ಇಲ್ಲಿ ಮಾಸಿಕ ಶಿವರಾತ್ರಿನೂ ಇದೆ. ಹಾಗಾಗಿ ಶಿವನ ಆರಾಧನೆ ಮಾಡುವಂಥವರು ಈ ದಿನ ಮಾಡ್ಬೋದು. ತುಂಬ ವಿಶೇಷವಾಗಿ ಈ ನೋಡಿ, ಶಿವನ ಆರಾಧನೆಯೂ ಮಾಡ್ಬೋದು, ಗಂಗಾ ಮಾತೆಯ ಆರಾಧನೆಯೂ ಮಾಡ್ಬೋದು, ಯಮುನಾದೇವಿಯ ಆರಾಧನೆಯೂ ಮಾಡ್ಬೋದು. ಸಕಲ ನಮ್ಮಲ್ಲಿ ಸುತ್ತಮುತ್ತ ಇರತಕ್ಕಂತಹ ಕಾವೇರಿ ನದಿನೂ ಇದೆ, ತುಂಗಭದ್ರಾನೂ ಇದೆ, ಕೃಷ್ಣ ಇದೆ. ಎಲ್ಲರ ಸಮಕ್ಷಮದಲ್ಲಿ ಅಂದರೆ ಎಲ್ಲರನ್ನೂ ನಾವು ಆಹ್ವಾನ ಮಾಡಿಕೊಂಡು ಈ ಜಲಪೂರ್ಣ ತ್ರಯೋದಶಿಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಸಂಕಲ್ಪದೊಂದಿಗೆ ಈ ದಿನ ನೀರು ತುಂಬ ಹಬ್ಬವನ್ನು ಮಾಡಿ, ಇದು ಒಂದು ಸ್ನಾನದ ಒಂದು ಸಂಕಲ್ಪವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿರುತ್ತೆ. ದಯವಿಟ್ಟು ನೋಡಿ. ಆ ಸಂಕಲ್ಪದೊಂದಿಗೆ ಮರುದಿನ ಅಂದರೆ 20ನೇ ತಾರೀಕು ನೀವು ಸ್ನಾನವನ್ನು ಮಾಡಿ. ಸೊ ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ನಿಮಗೆ ಸೋಮವಾರ ದಿನ ತುಂಬ ವಿಶೇಷ ಇರುತ್ತೆ. ದೀಪಾವಳಿ ಹಬ್ಬ, ಅಮಾವಾಸ್ಯೆ ಬೇರೆ ಬಂದಿದೆ. ಕೆಲವರು ಅಮಾವಾಸ್ಯೆಯಲ್ಲಿ ಎಣ್ಣೆ ಸ್ನಾನ ಮಾಡೋದು ನಿಷಿದ್ಧ ಅಥವಾ ನಮ್ಮ ಸಂಪ್ರದಾಯ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡೋದುಂಟು. ಬಟ್ ದೀಪಾವಳಿಗೆ ಅದು ಯಾವುದೂ ಅಪ್ಲಿಕೇಬಲ್ ಆಗಲ್ಲ. ಯಾಕೆಂದರೆ ಅಮಾವಾಸ್ಯೆ ದಿನ ನೀವು ತ್ರಯೋದಶಿ ಅಥವಾ ಈ ತಿಥಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಲೋಪ ಆಗ್ತಾ ಇರೋದ್ರಿಂದ ಅಮಾವಾಸ್ಯೆ ದಿನವೇ ದೀಪಾವಳಿ ಹಬ್ಬ ಮತ್ತು ಈ ತೈಲ ಭಂಜನ ಒಂದು ಸ್ನಾನದ ತಿಥಿನೂ ಕೂಡ ಅವತ್ತೇ ಬಂದಿರೋದ್ರಿಂದ ಅಮಾವಾಸ್ಯೆ ದಿನ ದೀಪಾವಳಿ ಹಬ್ಬ ಬಂದಿರೋದ್ರಿಂದ ಸೊ ಈ ಸ್ನಾನ ಮಾಡೋ ದೋಷ ಎಂಥದ್ದು ಇರೋದಿಲ್ಲ. ಸೊ ದೋಷ ಕಳೆದುಕೊಳ್ಳುತ್ತೆ, ಆದರೆ ದೋಷ ಅಂತೂ ಯಾವುದು ಬರೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಏನಾದರೂ ತೊಂದರೆಗಳು ಅಥವಾ ಏನೋ ನಮ್ಮನೆ ಸಂಪ್ರದಾಯ ಅಂಥದ್ದೇನಿಲ್ಲ, ಅಮಾವಾಸ್ಯೆ ದಿನ ಮಾಡಬಾರ್ದು ಒಪ್ಕೊಳ್ತೀವಿ. ಬಟ್ ಈ ದೀಪಾವಳಿ ಹಬ್ಬ ಬಂದಿರೋದ್ರಿಂದ ನೀವು ಮಾಡಲೇಬೇಕಾಗತ್ತೆ. ಮಾಡಿದರೆ ಮಾತ್ರ ನಿಮ್ಮ ಈ ಒಂದು ಪಾಪಗಳು, ದೌರ್ಬಲ್ಯಗಳು, ನಕಾರಾತ್ಮಕ ಚಿಂತನೆಗಳು ಎಲ್ಲವೂ ಈ ದಿನ ತೊಳೆದುಕೊಂಡು ಹೊರಟು ಹೋಗುತ್ತೆ ಅಂತಲೇ ಹೇಳೋದು. ಬನ್ನಿ ಹಾಗಾದರೆ ಈ ದಿನದ ಪಂಚಾಂಗ ಯಾವೆಲ್ಲ ರೀತಿಯಲ್ಲಿರುತ್ತೆ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಭಾನುವಾರ, ಅಕ್ಟೋಬರ್ ತಿಂಗಳು. ಸೊ ಈ ದಿನದ ದಿನಾಂಕ 19/2025 ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಅಶ್ವೀಜ ಮಾಸ, ಶರತ್ ಋತು, ದಕ್ಷಿಣಾಯನ, ಕೃಷ್ಣ ಪಕ್ಷ. ಈ ದಿನ ಮಾಸಿಕ ಶಿವರಾತ್ರಿ, ಮಾಸ ಶಿವರಾತ್ರಿ ಇದೆ. ಸೊ ಜಲಪೂರ್ಣ ತ್ರಯೋದಶಿನೂ ಇದೆ. ತದನಂತರ ನಿಮಗೆ ತ್ರಯೋದಶಿ ನಂತರ ಚತುರ್ದಶಿ ಬರುವಂಥದ್ದಾಗತ್ತೆ. ಸೊ ಅದನ್ನೇ ನರಕ ಚತುರ್ದಶಿ ಅಂತ ಕರೆಯಲಾಗುತ್ತೆ. ಅದು 20ನೇ ತಾರೀಕು ಬರುವಂಥದ್ದಾಗಿರುತ್ತೆ. ಇರಲಿ, ಅದು ನಾಳೆಯ ದಿನ ತಿಳಿಸ್ಕೊಳ್ಳೋಣ. ಬಟ್ ಈ ದಿನ ನಮಗೆ ಹೆಚ್ಚು ಕಡಿಮೆ ಜಲಪೂರ್ಣ ತ್ರಯೋದಶಿ ಇರೋದ್ರಿಂದ ಈ ತ್ರಯೋದಶಿ ಬಗ್ಗೆ ನೋಡೋಣ. ಆಮೇಲೆ ನರಕ ಚತುರ್ದಶಿ ಇದೆ, ಅದನ್ನು ನಾಳೆಯ ದಿನ ವಿವರಣೆಯನ್ನು ಕೊಡೋಣ. ಸೊ ಇಲ್ಲಿ ಈ ದಿನದ ಒಂದು ನಕ್ಷತ್ರ ನೋಡೋದಾದರೆ ಸಾಯಂಕಾಲದವರೆಗೂ ಉತ್ತರ ಪಾಲ್ಗುಣಿ ಇದೆ. ತದನಂತರ ಹಸ್ತ ನಕ್ಷತ್ರ ಬರುವಂಥದ್ದಾಗತ್ತೆ. ಈ ದಿನ ತ್ರಯೋದಶಿ ತಿಥಿ ಇದೆ, ನಂತರದಲ್ಲಿ ಚತುರ್ದಶಿ ತಿಥಿ ಬರುವಂಥದ್ದಾಗುತ್ತೆ ಮಧ್ಯಾಹ್ನ 1:50 ಇನ್ನು ಈ ದಿನದ ಯೋಗ ನೋಡೋದಾದರೆ ಬ್ರಹ್ಮಯೋಗ ಇದೆ, ತದನಂತರ ಇಂದ್ರ ಯೋಗ ಬರುವಂಥದ್ದಾಗುತ್ತೆ. ಇವತ್ತು ಗರಜಕರಣ ಇದೆ, ತದನಂತರ ವಣಿಜಕರಣ ಆಗುತ್ತೆ. ಈ ದಿನ ಹುಟ್ಟುವಂತಹ ಮಕ್ಕಳ ಒಂದು ರಾಶಿ ನೋಡೋದಾದರೆ ಕನ್ಯಾ ರಾಶಿ ಬರುವಂಥದ್ದಾಗತ್ತೆ. ಸೊ ಈ ಒಂದು ದಿನ ಅಂದರೆ ಏನಾದರೂ ಒಂದು ಶುಭ ಸಮಯ ಗುರುಗಳೇ ಏನಾದರೂ ಸಿಗೋದುಂಟಾ ಅಂತ ಹೇಳಿದರೆ ಶುಭ ಸಮಯ ಖಂಡಿತವಾಗಿದೆ. 9:57 11:40 ಇದೆ. 9:57 ಅಂದರೆ ಒಂದು 10 ಗಂಟೆ ಅಂತ ಹೇಳಿ, 10ರಿಂದ 11:42 ಅಥವಾ 40 ನಿಮಿಷ ಅಂದ್ಕೊಳ್ಳಿ. 1:40 ಕಾಲ ಶುಭ ಸಮಯ ಇದೆ. ಏನಾದರೂ ನಿಮಗೆ ಶುಭ ಕಾರ್ಯಗಳು ಅಥವಾ ಶುಭಕ್ಕೆ ಸಂಬಂಧಪಟ್ಟಂಥ ಏನೋ ಕೆಲಸ ಕಾರ್ಯಗಳಿದ್ದರೆ ಖಂಡಿತವಾಗಿ ಈ ಸಮಯದಲ್ಲಿ ಮಾಡಬಹುದು. ಇನ್ನು ಈ ದಿನದ ವಿಶೇಷ ನಿಮಗೆ ಆಲ್ರೆಡಿ ತಿಳಿಸಿಕೊಟ್ಟಿದ್ದೀವಿ. ಸೊ ಈ ಒಂದು ದಿನ ನಿಮಗೆ ಎಲ್ಲರಿಗೂ ಶುಭದಾಯಕವಾಗಿರಲಿ, ಮಂಗಳದಾಯಕವಾಗಿರಲಿ ಹಾಗೂ
ಫಲಪ್ರದಾಯಕವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ ಹಾಗಾದರೆ ಈ ಒಂದು ದಿನದ ವಿಶೇಷ ದ್ವಾದಶ ರಾಶಿಗಳ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಮತ್ತು ಈ ಒಂದು ದಿನದಲ್ಲಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ತಿಳಿಸಿಕೊಡೋಣ ಒಂದೊಂದಾಗಿ. ಪರಿಹಾರದ ಜೊತೆಗೆ ಈ ದಿನ ಭಾನುವಾರ, ಎಲ್ಲರೂ ಮನೆಯಲ್ಲೇ ಇರ್ತೀರ. ಈ ದಿನ ಆದಿತ್ಯ ವಾರ ಅಂತಲೂ ಕರೀತೀವಿ. ಸೂರ್ಯನಿಗೆ ಪ್ರಮುಖವಾದ ದಿನ ಹಾಗೂ ನವಗ್ರಹಗಳಿಗೆ ಏನಂತೀರ ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಅಂತಲೇ ಹೇಳೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಒಂದಿಷ್ಟು ತುಂಬ ವಿಶೇಷ ಬಲ, ಶಕ್ತಿ, ಉತ್ಸಾಹ ಇವು ಜಾಸ್ತಿ ಕಂಡುಬರುವಂಥದ್ದಾಗುತ್ತೆ. ಲವಲವಿಕೆ ಅಂತ ಕೊಡ್ತೀರಿ. ಆ ಹಬ್ಬದ ಮುಂದಿನ ದಿನವೇ ನೀವು ತುಂಬ ರೆಡಿಯಾದಂಥ ಈಗ ಹೇಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಸೈನಿಕರೊಂದಿಗೆ ಹೇಗೆ ರಾಜ ಹೋಗ್ತಾನೋ ಹಾಗೆ ಹಬ್ಬಕ್ಕೆ ನೀವು ಎಲ್ಲ ಸಕಲ ಸಿದ್ಧತೆಗಳೊಂದಿಗೆ ಮೇಷರಾಶಿಯವರು ಹೋಗುವಂಥವ್ರಾಗ್ತೀರ. ಮನೆಯ ನೆಂಟರಸ್ಥರು ಬರುವಂಥದ್ದಾಗ್ಬೋದು, ಅಥವಾ ನೀವು ನೆಂಟರಸ್ಥರ ಮನೆಗೆ ಹೋಗುವಂಥದ್ದಾಗ್ಬೋದು, ವಿಚಾರ ವಿನಿಮಯ ಮಾಡ್ಕೊಳ್ಳುವಂಥದ್ದಾಗ್ಬೋದು. ಒಟ್ಟಿನಲ್ಲಿ ಓವರಾಲ್ ಆಗಿ ಹಬ್ಬದ ವಾತಾವರಣ ನಿಮಗೆ ತುಂಬ ಖುಷಿ ತಂದುಕೊಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಶಕ್ತಿ ನಿಮ್ಮಲ್ಲಿ ಅಡಗಿಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಈ ಒಂದು ಉತ್ತೇಜನ ಶಕ್ತಿ ಇನ್ನೂ ಒಂದು ಇಮ್ಮಡಿ ಅಂದರೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಒಂದಿಷ್ಟು ಪರಿಹಾರಗಳು ಅಥವಾ ಅನುಕೂಲಗಳು, ಅನಾನುಕೂಲ ಯಾವೆಲ್ಲ ರೀತಿಯಲ್ಲಿ ಅಂತ ನೋಡಿದ್ರೆ ಈ ದಿನ ಯಾಕೋ ನಿಮ್ಮ ಬಾಯಿಯಿಂದ ಒಂದು ಸ್ವಲ್ಪ ಅಪಶಕನ ಅಥವಾ ಬೇಡದೇ ಇರುವ ವಿಚಾರಗಳು, ಮಾತುಗಳು ಜಾಸ್ತಿ ಬರುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ತೊಂದರೆಗೆ ನೀವಾಗಿ ಸಿಕ್ಕಾಕೊಳ್ತೀರಾ ಅಥವಾ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕಿಕೊಂಡಂಗಾಗುತ್ತೆ. ಎಲ್ಲೋ ಯಾರೋ ಹೋಗ್ತಾ ಇರ್ತಾರೆ, ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಕೇಳುವಂಥದ್ದಾಗ್ಬೋದು, ಅಥವಾ ಯಾರೋ ಮಲ್ಕೊಂಡಿದ್ದೀರಾ ಅಂತ ಎಬ್ಬಿಸಿ ಕೇಳುವಂಥದ್ದಾಗ್ಬೋದು, ಅಥವಾ ಊಟ ಮಾಡ್ತಾ ಇರ್ತಾರೆ ಯಾರೋ, ನೀವು ದೌರ್ಜನ್ಯಪೂರ್ವಕವಾಗಿ ಏನು ಬರೆಯೋ ತಿನ್ನೋದು ಒಂದೇ ನಾನೇನು ಕೆಲಸ ಅಂತ ಕೇಳುವಂಥದ್ದಾಗ್ಬೋದು. ಈ ರೀತಿ ಎಲ್ಲ ಬೇಡದೇ ಇರೋ ವಿಷಯಗಳಿಗೆ ಜಾಸ್ತಿ ಫೋಕಸ್ ಹಾಕಿ ನಿಮ್ಮ ಒಂದು ತನವನ್ನು ಒಂದು ಸ್ವಲ್ಪ ಲೋದಲ್ಲಿ ಚಿಂತನೆ ಮಾಡುವ ರೀತಿಯಲ್ಲಿ ಈ ದಿನ ಇರುತ್ತೆ. ಸ್ವಲ್ಪ ಆದಷ್ಟು ಹುಷಾರಾಗಿ ಮಾತನಾಡೋದು ಕಲಿತ್ಕೊಂಡ್ರೆ ತುಂಬ ಉತ್ತಮ. ಇಲ್ಲದೇ ಇದ್ದರೆ ಮಾತಿನಿಂದ ನಿಮಗೆ ಪೆಟ್ಟು ಬೀಳುವಂಥದ್ದಾಗತ್ತೆ ಅಂತಲೇ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ತಾಯಿ ಸರಸ್ವತಿ ದೇವಿ ಅಷ್ಟೋತ್ತರ ಸರಸ್ವತಿ ದೇವಿಯ ಪೂಜೆ ಮಾಡಿ ಈ ಒಂದು ಮಾತಿನಲ್ಲಿ ಹಿಡಿತ ಖಂಡಿತವಾಗೂ ಆ ಮಾತೆ ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ನೆಚ್ಚಿನ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ನೋಡೋದಾದರೆ ನಿಮಗೆ ಏನಂತೀರ, ಈ ಎಲೆಕ್ಷನ್ ರಿಸಲ್ಟ್ ಬರೋ ದಿನ ಹೇಗಿರುತ್ತೆ ವಾತಾವರಣ ಆ ರೀತಿಯಲ್ಲಿ ಈ ದಿನ ಇರುತ್ತೆ. ಅಂದರೆ ಎಲ್ಲ ತುಂಬ ಸಿದ್ಧತೆ ಮಾಡ್ಕೊಂಡಿರ್ತೀರ. ಪಟಾಕಿ, ಸ್ವೀಟು, ಮತ್ತು ಹಾರಗಳು, ಹೂಗಳು, ಮತ್ತು ಏನಂತೀರ ಅವು ಜಂಡ, ಮತ್ತು ಬ್ಯಾನರು ಎಲ್ಲವೂ ರೆಡಿ ಮಾಡ್ಕೊಂಡಿರ್ತಾರೆ ರಾಜಕಾರಣಿಗಳು. ಅಂದರೆ ನಾನು ಗೆಲ್ಲಿತೀನೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಆ ರೀತಿಯಲ್ಲಿ ಮಿಥುನ ರಾಶಿಯವ್ರದ್ದು ಇರುತ್ತೆ. ಅಂದರೆ ಎಲ್ಲವೂ ಸಕಲ ಸಿದ್ಧತೆಗಳೊಂದಿಗೆ ಈ ದಿನ ರೆಡಿಯಾಗಿ ಬಂದಿದ್ದೀರಾ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳೆಲ್ಲವೂ ಯಶಸ್ವಿಯಾಗಿ ನಿಭಾಯಿಸುವಂಥರಾಗ್ತೀರ. ತುಂಬ ಸಂತೋಷ ಈ ದಿನ ಪ್ರಾರಂಭ ಆಗಿದೆ. ಯಾಕೆ ಹೇಳಿ, ನಾವು ನಿನ್ನೆ ಹೇಳಿಬಿಟ್ಟಿದ್ದೀವಿ, ಭವಿಷ್ಯ 18ರ ನಂತರ ಮಿಥುನ ರಾಶಿಗೆ ಟರ್ನಿಂಗ್ ಪಾಯಿಂಟ್ ಇದೆ. ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲೂ ಅನುಕೂಲತೆ ಇದೆ ಅಂತ ಹೇಳಿದ್ವಿ. ಇವತ್ತು 19. ಹೀಗಾಗಿ ಸೂರ್ಯ, ಬುಧ, ನಿಮ್ಮ ಅಧಿಪತಿಯಾಗಿರ್ತಕ್ಕಂಥ ಬುಧ ಈ ದಿನ ತುಂಬ 4th ಗೇರಲ್ಲಿ ಹೋಗುವಂಥದ್ದಾಗ್ತಾನೆ. ಅಂದರೆ ಅಷ್ಟು ಸ್ಪೀಡು ನಿಮ್ಮ ಒಂದು ಕಮ್ಯುನಿಕೇಷನ್, ನಿಮ್ಮ ಒಂದು ತಂತ್ರಗಾರಿಕೆ, ನಿಮ್ಮ ಒಂದು ಕೆಲಸಗಾರಿಕೆ ತುಂಬ ಸ್ಪೀಡಲ್ಲಿರುತ್ತೆ. ಮತ್ತು ಪ್ರತಿ ಹಂತದಲ್ಲೂ ನಿಮ್ಮನ್ನು ಕೊಂಡಾಡುವಂಥದ್ದಾಗತ್ತೆ ಈ ದಿನ ಅಂತಲೇ ಹೇಳೋದು. ಒಳ್ಳೆಯದಾಗಲಿ. ದೀಪಾವಳಿಯ ಮೊದಲನೆಯ ಒಂದು ಹಿಂದಿನ ದಿನದಲ್ಲಿ ಯಶಸ್ವಿಯನ್ನು ನಿಭಾಯಿಸ್ತಾ ಇದ್ದೀರಲ್ಲ, ಮುಂದಿನ ದೀಪಾವಳಿಗೂ ಇದೇ ರೀತಿಯಾಗಿರಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ನೀವು ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ, ಸಾಧ್ಯವಾದರೆ ಅನ್ನದಾನ ಮಾಡಿ. ಇದರಿಂದ ನಿಮಗೆ ಒಳ್ಳೆಯ ಶುಭ ಸಮಾಚಾರಗಳು, ಶುಭ ಕಾರ್ಯಕ್ರಮಗಳು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಯ ಈ ದಿನದ ಭವಿಷ್ಯ ನೋಡೋದಾದರೆ ಈ ದಿನ
ನಿಮಗೆ ಒಂದಿಷ್ಟು ಸಹಾಯವನ್ನು ಮಾಡುವಂಥವ್ರು ಸಿಗ್ತಾರೆ, ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವ್ರು ಆಗ್ತೀರಾ. ಮತ್ತು ಕೆಲವೊಮ್ಮೆ ನಿಮಗೆ ಬೇಡದೇ ಇರೋ ವಿಷಯಗಳನ್ನು ಡಿಲೀಟ್ ಮಾಡುವಂಥದ್ದಾಗುತ್ತೆ. ಮತ್ತು ನಿಮಗೆ ಯಾರು ಬೇಕು ಎಂಬುದು ಆಯ್ಕೆಗಳನ್ನು ನೀವು ಮಾಡ್ಕೊಳ್ಳೋವಂಥವ್ರು ಆಗ್ತೀರಾ. ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಇರುತ್ತೆ. ಕೆಲಸಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳಿರೋದಿಲ್ಲ. ತುಂಬ ಸುಲಭವಾಗಿ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸುವಂಥದ್ದಾಗುತ್ತೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ದಿನ ಶ್ರೀ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ ಅಂತಾರೆ. ಇನ್ನು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂಥ ಸಿಂಹ ರಾಶಿಯವರ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಸ್ಪಷ್ಟತೆ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ ಮತ್ತು ಕೆಲಸಕ್ಕೆ ವೇಗ ಸಿಗುತ್ತೆ. ಕೆಲಸದಲ್ಲಿರ್ತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡುವಂಥದ್ದಾಗುತ್ತೆ. ಸ್ನೇಹಿತರ ಬೆಂಬಲ ಸಿಗುತ್ತೆ, ಸಂಬಂಧಿಕರ ಬೆಂಬಲ ಸಿಗುತ್ತೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಚಿಂತನೆಗಳು ದೂರ ಆಗುತ್ತೆ. ಒಟ್ಟಿನಲ್ಲಿ ಈ ದಿನ ಓವರಾಲ್ ಆಗಿ ಮೆಂಟಲಿ ಫಿಸಿಕಲಿ ಎರಡೂ ಆ್ಯಕ್ಟಿವ್ ಆಗಿರುತ್ತೆ. ಮತ್ತು ಒಂದು ಯಂತ್ರಕ್ಕೆ ಬೇಕಾಗಿರತಕ್ಕಂಥ ಆಯಿಲ್ ಅಂತೀವಲ್ಲ, ಅದು ಈ ದಿನ ನಿಮಗೆ ಸುಲಭವಾಗಿ ಸಿಗುವಂಥದ್ದಾಗುತ್ತೆ. ಅಂದರೆ ಒಂಥರ ಏನೋ ಉತ್ತೇಜನ ಕೊಡುವಂತಹ ಒಂದು ಶಕ್ತಿ, ಭಕ್ತಿ, ಯುಕ್ತಿ ಎಲ್ಲವೂ ನಿಮಗೆ ಸಿಗುವಂಥದ್ದಾಗುತ್ತೆ ಈ ದಿನ. ಒಟ್ಟಿನಲ್ಲಿ ಸಿಂಹರಾಶಿಗೆ ಈ ದಿನ ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಭಾನುವಾರ ಇದೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಹಾಕಿ ಹಾಗೂ ಶನಿಗೆ ಸಂಬಂಧಪಟ್ಟಂತೆ ಶನಿದೇವರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಷ್ಟಮ ಶನಿ ಮುಗಿಯುವವರೆಗೂ ನಿತ್ಯ ಪ್ರಾರ್ಥನೆ ಸಲ್ಲಿಸಿ, ಇದರಿಂದ ಶನಿ ಮಹಾಶಯ ನಿಮಗೆ ಒಳ್ಳೆಯ ವರಗಳನ್ನು ಕೊಡುವಂತನಾಗ್ತಾನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ. ಇನ್ನು 6ನೇ ದ್ವಾದಶ ರಾಶಿಗಳಲ್ಲಿ ಆಗಿರ್ತಕ್ಕಂಥ ಕನ್ಯಾ ರಾಶಿ ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಪ್ರಶಾಂತವಾಗಿರ್ತೀರಾ, ನೆಮ್ಮದಿಯಾಗಿರ್ತೀರಾ, ತುಂಬ ಸಂತೋಷಪೂರ್ವಕವಾಗಿರ್ತೀರಾ, ಸಮಾಧಾನ ರೀತಿಯಲ್ಲಿ ಎಲ್ಲರನ್ನ ಜೊತೆ ಬೆರಿತೀರಾ, ಒಳ್ಳೊಳ್ಳೆ ಮಾತುಗಳನ್ನು ಆಡ್ತೀರಾ, ಗೌರವಪೂರ್ವಕವಾಗಿ ನಡ್ಕೊಳ್ತೀರಾ, ಇನ್ನೊಬ್ಬರಿಂದ ಗೌರವ ತೆಗೆದುಕೊಳ್ತೀರಾ. ಒಟ್ಟಿನಲ್ಲಿ ಓವರಾಲ್ ಆಗಿ ಈ ದಿನ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಇರುತ್ತೆ. ಎಲ್ಲರೂ ಗೌರವ ಕೊಡ್ತಾರೆ, ನೀವು ಅಷ್ಟೇ ವಿನಮ್ರವಾಗಿ ಗೌರವ ಕೊಟ್ಟು ಗೌರವವನ್ನು ಸಂಪಾದನೆ ಇನ್ನೂ ಹೆಚ್ಚು ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಕನ್ಯಾ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಆಂಜನೇಯ ದೇವರ ಒಂದು ದರ್ಶನ ಮಾಡ್ಕೊಳ್ಳಿ, ಆಂಜನೇಯ ದಂಡಕಂ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ದ್ವಾದಶ ರಾಶಿಗಳಿಗೆ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿಯವರಿಗೆ ಈ ದಿನ ಒಂದು ಸ್ವಲ್ಪ ಕೆಲಸದಲ್ಲಿ ವೇಗ ಜಾಸ್ತಿ ಆಗಿಬಿಡುತ್ತೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ. ಎಲ್ಲಾದರೂ ಟೆಂಡರು ಅಥವಾ ಏನಾದರೂ ಒಂದು ಕಾಂಪಿಟೇಷನ್ ಇದರಲ್ಲಿ ನೀವು ಇನ್ವಾಲ್ವ್ ಆಗಿದ್ದರೆ ಸಕ್ಸಸ್ ಆಗುವಂಥದ್ದಾಗುತ್ತೆ. ಮತ್ತು ಈ ದಿನ ಕೆಲವೊಂದಿಷ್ಟು ಕೆಲಸಗಳನ್ನು ಹುಡುಕಿಕೊಂಡು ಬರುವಂಥದ್ದಾಗುತ್ತೆ. ಆಯ್ಕೆಗಳು ನಿಮ್ಮದಾಗಿರುತ್ತೆ. ಸೊ ಆರ್ಥಿಕವಾಗಿ ಒಂದಿಷ್ಟು ಚೇತರಿಕೆ ಈ ದಿನ ಕಂಡುಬರುವಂಥದ್ದಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ತುಲಾರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ ಮಾಡಿ, ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ, ಇದರಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂಥ ವೃಶ್ಚಿಕ ರಾಶಿಯವರ ಈ ದಿನದ ಭವಿಷ್ಯ ನೋಡೋದಾದರೆ, ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ಮಾತು ಮತ್ತು ಕೃತಿ ಎರಡಕ್ಕೂ ಅದಲು ಬದಲು ಅನ್ನೋಂಗಿರುತ್ತೆ. ಹೇಳೋದೊಂದು ಮಾಡೋದೊಂದು ಅನ್ನೋ ಒಂದು ಗಾದೆ ರೀತಿಯಲ್ಲಿ ಈ ದಿನ ಇರುತ್ತೆ. ಬೇರೆಯವರಿಗೆ ಬುದ್ಧಿವಾದ ಹೇಳ್ತೀರಾ, ಆದರೆ ನಿಮ್ಮ ತನಕ ಬಂದಾಗ ಕನಿಷ್ಠವಾಗಿ ನಡ್ಕೊಳ್ತೀರಾ. ಸೊ ಇದರಿಂದ ಈ ಒಂದು ದ್ವಂದ್ವ ನೀತಿಯಿಂದ ನಿಮ್ಮ ಒಂದಿಷ್ಟು ಕೆಲಸಗಳಿಗೆ ಪರಿಣಾಮ ಬೀಳುವಂಥದ್ದಾಗುತ್ತೆ, ಎಫೆಕ್ಟ್ ಕೊಡುವಂಥದ್ದಾಗುತ್ತೆ. ಇದರಿಂದ ನಿಮಗೆ ಮಾನಸಿಕವಾಗಿ ಒಂದು ಸ್ವಲ್ಪ ಕುಗ್ಗಿ ಹೋಗುವಂಥದ್ದಾಗುತ್ತೆ ಈ ದಿನ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ, ಎಚ್ಚರಿಕೆಯಿಂದ ಇರಿ. ಯಾರಿಗಾದರೂ ಬುದ್ಧಿವಾದ ಹೇಳಬೇಕಾದ್ರೆ ನೀವು ಕೂಡ ಅನುಕರಣೆ ಮಾಡಲೇಬೇಕಾಗತ್ತೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತನಾಡೋದು ತುಂಬ ಉತ್ತಮ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ನವಗ್ರಹಗಳ ಪೂಜೆ ಮಾಡಿ, ನವಗ್ರಹ ಆರಾಧನೆ ಮಾಡಿ, ನವಗ್ರಹ ಅಷ್ಟೋತ್ರ ಹೇಳಿ, ನವಗ್ರಹ ಸ್ತೋತ್ರ ಹೇಳಿ, ಇದರಿಂದ ನಿಮಗೆ ಒಂದಿಷ್ಟು ಧೈರ್ಯ, ಮಾತು ತಪ್ಪದೇ ಇರುವಂಥದ್ದೇ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ನಿಮ್ಮ ಒಂದು ಮನಸ್ಸಿನಲ್ಲಿರುವ ಒಂದಿಷ್ಟು ಆಲೋಚನೆಗಳು, ಆ ಆಲೋಚನೆ ತಕ್ಕಂಗೆ ಕೃತಿಗಳು ಅಂದರೆ ಕೆಲಸಗಳು, ಆ ಕೆಲಸ ತಕ್ಕಂಗೆ ಅಪಾರ್ಚುನಿಟೀಸ್ ಅವಕಾಶಗಳು ಎಲ್ಲವೂ ಸಿಗುವಂಥದ್ದಾಗುತ್ತೆ. ಅಂದರೆ ರೋಗಿ ಬಯಸಿದ್ದು ಹಾಲನ್ನು, ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ಹಾಗೆ ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ರು ಈ ದಿನ ಆ ಎಲ್ಲ ಕೆಲಸಗಳು ನಿಮಗೆ ಸಿಗುವಂಥದ್ದಾಗುತ್ತೆ. ಅದನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತೀರಾ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಧನುರಾಶಿಯವರು ಈ ದಿನ ಸಾಧ್ಯವಾದಷ್ಟು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ಸೂರ್ಯದೇವರ ಅರ್ಘ್ಯ ಬಿಟ್ಟು
ಗೆ ಸಂಬಂಧಪಟ್ಟಂತಹ ಸ್ತೋತ್ರಾದಿಗಳು ಅಥವಾ ನೀವು ಈ ಸೂರ್ಯಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಏನಂತೀರ ಅಷ್ಟೋತ್ತರ ಅದನ್ನು ಪಠಣೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಒಂದಿಷ್ಟು ಹೇಗಿರುತ್ತಂದರೆ, ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಈ ದಿನ ಮಾಡದೇ ಇರುವಂತಹ ಒಂದಿಷ್ಟು ವಿಷಯಗಳಿಗೆ ಚರ್ಚೆ ಬರ್ತೀರಾ. ಎಲ್ಲರ ಹತ್ರನೂ ನಿನ್ನೆ ನಡೆದಿರತಕ್ಕಂಥ ಘಟನೆಗಳನ್ನೇ ಇವತ್ತು ಮೆಲುಕು ಹಾಕುವಂಥದ್ದಾಗುತ್ತೆ. ಇದರಿಂದ ಈ ದಿನದ ಒಂದು ಕೆಲಸಕ್ಕೆ ಸ್ವಲ್ಪ ವೇಗ ತೆಗೆದುಕೊಳ್ಳೋದು ಟೈಮ್ ತಗೊಳುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಅದು ಬಂದರೂ ಇವತ್ತು ಭಾನುವಾರ ಆಗ್ತಾ ಇರೋದ್ರಿಂದ ನಾಳೆ ಮಾಡಿದ್ರಾಯ್ತು ಅಂತ ಮುಂದೂಡಕ್ಕೆ ಹಾಕಲಾಗುತ್ತೆ. ಅಂದರೆ ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಪೋಸ್ಟ್ಪೋನ್ ಮಾಡಿಕೊಳ್ಳುವಂಥದ್ದಾಗುತ್ತೆ. ಕೆಲವೊಂದು ಗಂಭೀರ ಚಿಂತನೆಗಳಿಗೆ ತೊಡಗಿಕೊಳ್ಳುವಂಥದ್ದಾಗುತ್ತೆ. ಕೌಟುಂಬಿಕವಾಗಿ ಕೆಲವೊಂದಿಷ್ಟು ವಿಚಾರಧಾರೆಗಳು ಚಿಂತನೆ ಮಂಥನೆ ನಡೆಯುವಂಥದ್ದಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ನೀವು ಶನಿದೇವರ ಮತ್ತು ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ಸಾಧ್ಯವಾದಷ್ಟು ಸ್ನೇಹಿತರ ಮತ್ತು ಸಂಬಂಧಿಕರ ಮಾತುಗಳಿಗೆ ಬೆಲೆ ಕೊಡ್ತೀರಾ ಮತ್ತು ಹಿಂದೆ ಆಗಿರತಕ್ಕಂತಹ ಕೆಲವು ತಪ್ಪುಗಳನ್ನು ತಿದ್ದಿಕೊಂಡು ಮುಂದೆ ಆಗದೇ ಇರೋಂಗೆ ನಡೆದುಕೊಳ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಅವರಿಗೆ ಕೊಡ್ತೀರಾ. ಇದರಿಂದ ನಿಮ್ಮಲ್ಲಿ ಇರತಕ್ಕಂಥ ಸಂಬಂಧಗಳಲ್ಲಿ ಮನಸ್ತಾಪಗಳು ದೂರವಾಗುತ್ತೆ, ಕೆಲಸಗಳು ಬೇಗ ಸಿಗುತ್ತೆ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಕುಂಭರಾಶಿಯವರಿಗೆ ಈ ದಿನ ಶನಿದೇವರ ದರ್ಶನ ಮಾಡ್ಕೊಳ್ಳಿ. ಶನಿದಿಗೆ ಸಂಬಂಧಪಟ್ಟಂತಹ ದಾನಗಳು ಖಂಡಿತವಾಗಿ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಒಳ್ಳೆಯ ದಿನ ಇದೆ. ಆರ್ಥಿಕ ವೃದ್ಧಿ ಇದೆ ಮತ್ತು ಆರೋಗ್ಯ ಸ್ವಲ್ಪ ಏನು ನಿಮಗೆ ತಲೆ ಸಿಡುಕು ಮತ್ತು ಹಲ್ಲು ನೋವು ಕಾಣಿಸ್ಕೊಳ್ತಾ ಇತ್ತು, ಅದು ಈ ದಿನ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತು ಕೆಲವು ಸಂತೋಷದ ವಿಷಯಗಳು ಈ ದಿನ ನಿಮಗೆ ಲಭಿಸುವುದು ಅಂತ ಆಗುತ್ತೆ ಅಂತಲೇ ಹೇಳಿದೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಶನಿದೇವರ ದರ್ಶನ ಮಾಡಿಕೊಂಡು ಶನಿ ಆರಾಧನೆ ಮಾಡಿ ಅಥವಾ ಶನಿಯ ಅಷ್ಟೋತ್ತರ ಅಥವಾ ಶನಿಯ ಮಹಾತ್ಮೆ ಕಥೆಯನ್ನು ಓದಿ, ಇದರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ನಿನ್ನೆಯ ದಿನ ಸುಮಾರು ಜನ ಗುರುಗಳೇ ಇವತ್ತಿನ ನಿಮ್ಮ ಮುಖದಲ್ಲಿ ಯಾಕೋ ನಿತ್ಯದ ಒಂದು ದರ್ಶನ ಸಿಗ್ತಾ ಇಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿದರೆ, ಖಂಡಿತವಾಗಿಯೂ ನಿನ್ನೆ ನಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗಿತ್ತು. ಹೀಗಾಗಿ ನೀವು ಅದನ್ನು ಸ್ವೀಕಾರ ಮಾಡಿದ್ದಿಲ್ಲ. ನಿಮ್ಮ ಒಂದು ಕೋಟ್ ಅಥವಾ ನಿಮ್ಮ ಒಂದು ಸಲಹೆ ಸೂಚನೆಗಳಿಗೆ ಅಥವಾ ನಿಮ್ಮ ಅಮೂಲ್ಯವಾದ ಒಂದು ಮಾಹಿತಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಇಡೀ ದಿನ ನಿಮಗೆ ಶುಭದಾಯಕವಾಗಿರಲಿ, ಮಂಗಳಪ್ರದಾಯಕವಾಗಿರಲಿ ಹಾಗೂ ಯಶಸ್ವಿಯಾಗಿರಲಿ ಅಂತ ಪ್ರಾರ್ಥಿಸುತ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSB ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ರಾಶಿಯೊಂದಿಗೆ ಅಥವಾ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.